ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪ್ರವಾಸಿ ಮಂದಿರದಲ್ಲಿ 14/4/2026 ಕಮಲದಿನ್ನಿ ಗ್ರಾಮದ ದಲಿತ ಹೋರಾಟಗಾರರು ಆದ ಸಾಬಣ್ಣ ಕಮಲದಿನ್ನಿ ಅವರಿಗೆ ಗ್ರಾಮಸ್ಥರಿಂದ ಗೌರವ ಸನ್ಮಾನ ಜರುಗಿದೆ. ಬಾಬು ಜಗಜೀವನ್ ರಾಮ್ ಜಯಂತಿ ಅಂಗವಾಗಿ ತಾಲೂಕು ಆಡಳಿತ ವತಿಯಿಂದ ಸಮಾಜ ಸೇವಾ ಪ್ರಶಸ್ತಿ ದೊರೆತ ಹಿನ್ನೆಲೆ ಕಮಲದಿನ್ನಿ ಹಾಗೂ ಜಾಲಹಳ್ಳಿ ಗ್ರಾಮದ ಮುಖಂಡರು ಸೇರಿ ಶಾಲು ಹೊದಿಸಿ ಹಾರ ಹಾಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡರು ಆದ ಬಾಳಪ್ಪ ಮಾತನಾಡಿ, ಸರಳತೆ ಹಾಗೂ ಸಜ್ಜನಿಕೆಗೆ ಹೆಸರಾಗಿರುವ ಸಾಬಣ್ಣ ಕಮಲದಿನ್ನಿ ಅವರ ಹೋರಾಟದ ಜೀವನವನ್ನ ಗುರುತಿಸಿ ಸಮಾಜ ಸೇವಾ ಪ್ರಶಸ್ತಿ ನೀಡಿರುವುದು ಶ್ಲಾಘನೀಯ ಅಂತ ಹೇಳಿದ್ದಾರೆ. ಜಾಲಹಳ್ಳಿಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ರಂಗಣ್ಣ ಕೋಲ್ಕರ್ ಮಾತನಾಡಿ, ಸಾಬಣ್ಣ ಕಮಲದಿನ್ನಿ ಅವರಿಗೆ ದೊರೆತ ಈ ಗೌರವ ಎಲ್ಲ ಹೋರಾಟಗಾರರಿಗೆ ಸಂತೋಷ ತಂದಿದೆ. ಅವರು ಪ್ರಗತಿಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮದೇ ಆದ ಗುರುತನ್ನು ಮೂಡಿಸಿದ್ದಾರೆ ಎಂದಿದ್ದಾರೆ. ಪತ್ರಕರ್ತ ಗಿರಿಯಪ್ಪ ಪೂಜಾರಿ ಮಾತನಾಡಿ, ತಾಲೂಕು ಆಡಳಿತದಿಂದ ಹೋರಾಟಗಾರರಿಗೆ ಸಮಾಜ ಸೇವಾ ಪ್ರಶಸ್ತಿ ಕೊಟ್ಟಿರುವುದು ಅತ್ಯಂತ ಪ್ರಶಂಸನೀಯ. ಇಂದಿನ ದಿನದಲ್ಲಿ ಸರಳ ವ್ಯಕ್ತಿತ್ವದೊಂದಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವವರು ಅಪರೂಪ ಅಂತ ಹೇಳಿದ್ದಾರೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಾಬಣ್ಣ ಕಮಲದಿನ್ನಿ, ನನ್ನನ್ನು ಗೌರವಿಸಿದ ಕಮಲದಿನ್ನಿ ಹಾಗೂ ಜಾಲಹಳ್ಳಿ ಗ್ರಾಮದ ಹಿರಿಯರು ಹಾಗೂ ಮುಖಂಡರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಿದರು. ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಅಂಗವಾಗಿ ಏರ್ಪಡಿಸಿರ್ತಕ್ಕಂಥ ಸಮಾರಂಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಕಮಲದಿನ್ನಿ ಸಾಬಣ್ಣ ಅವರಿಗೆ ಹಿರಿಯ ಸಮಾಜ ಸೇವಾ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮತ್ತು ನಮ್ಮ ಭಾಗದ ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಸಾಮಾನ್ಯ ಜನರು ಕೂಡ ಹರ್ಷ ವ್ಯಕ್ತಪಡಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ಅವತ್ತ ನಮಗೆ ಸಾಬಣ್ಣವ್ರು ಫೋನ್ ಮಾಡಿ ಹೇಳಿದ್ರು, ಅವತ್ತ ಅದಕ್ಕೆ ಏನೋ ಕೆಲಸಗಳಿಂದ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಅದಕ್ಕಾಗಿ ಅವರು ಕಮಲದಿನ್ನಿ ಗ್ರಾಮಸ್ಥರಾಗಿರೋದ್ರಿಂದ ಮತ್ತು ಕಮಲದಿನ್ನಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಮೃಷತ್ ಗೌಡರು ಮತ್ತು ಶಾಣಗೌಡ ಪಾಟೀಲ್ರವರು ಮತ್ತು ಭೀಮಣ್ಣವರೆಲ್ಲ ಕೂಡಿ ನಾವು ಒಂದಿನ ಸನ್ಮಾನ ಏರ್ಪಡಿಸೋಮಂತ ಹೇಳಿದರು. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ಅಂಗವಾಗಿಯೇ ಈ ಸಂದರ್ಭದಲ್ಲಿ ಕೊಡಬೇಕಂತ ತೀರ್ಮಾನ ಮಾಡಿ ಇವತ್ತು ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು. ಸನ್ಮಾನ ದೊಡ್ಡದಲ್ಲ, ಆ ಸನ್ಮಾನಕ್ಕೆ ಹಾರಣ ಅಂತಲೇ ನಾನು ಹೇಳ್ತೀನಿ. ಯಾಕಂತ ಕೇಳಿದ್ರೆ ಕೇವಲ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ ಎಲ್ಲರೂ, ಮತ್ತು ಸನ್ಮಾನವನ್ನು ಮಾಡಿಸ್ಕೊಳ್ತಾರೆ. ಅದ್ರ ಹಿಂದೆ ಭಾಳಷ್ಟು ನೋವುಗಳಿರ್ತಾವೆ. ಆ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಅವ್ರ ಜೊತೆಗೆ ಹಲವಾರು ಹೋರಾಟಗಳನ್ನು ನಾವು ಮಾಡಿರ್ತಕ್ಕಂಥ ನಿದರ್ಶನಗಳು ಇವತ್ತು ಬಿಯಪ್ಪ ಅವರಾಗಿರ್ಬೋದು, ಭೀಮಣ್ಣವರಾಗಿರ್ಬೋದು, ಬಾಳಪ್ಪ ಹಲವಾರು ಮುಖಂಡರುಗಳು ಕೆಲವೊಂದು ಹೋರಾಟದಲ್ಲಿ ಮತ್ತು ಪ್ರಗತಿಪರ ವಿಚಾರವುಳ್ಳ ಅಂತ ಎಲ್ಲರೂ ಕೂಡಿ ಹಲವಾರು ಹೋರಾಟಗಳನ್ನು ಊರಿಗಾಗಿ ಮತ್ತು ಪ್ರತಿಯೊಂದು ತಾಲೂಕಿನ ಸಮಸ್ಯೆಗಳ ಹೋರಾಟ ಮಾಡಿರ್ತಕ್ಕಂಥ ನಿದರ್ಶನಗಳು. ಅದ್ರ ಜೊತೆಗೇ ಕಮಲದಿನ್ನಿ ಸಾಬಣ್ಣವರು ಯಾಕಂತ ಕೇಳಿದ್ರೆ ಪ್ರಶಸ್ತಿ ಇವತ್ತು ಯಾವ ಮಟ್ಟಕ್ಕೆ ಬಂದದಂತಂದ್ರೆ ರೊಕ್ಕ ಕೊಟ್ಟು ಪ್ರಶಸ್ತಿ ತಗೊಳ್ಳುವಂಥ ಕಾಲ ಇವತ್ತು ಈ ಪ್ರಶಸ್ತ ಸಂದರ್ಭದಲ್ಲಿ. ಅದರ ಈ ಒಂದು ತಾಲೂಕು ಆಡಳಿತ ಸಾಬಣ್ಣವ್ರನ್ನ ಗುರುತಿಸಿ, ಯಾಕಂತ ಕೇಳಿದ್ರೆ ಸನ್ಮಾನ ಕೊಟ್ಟದ್ದು ಸೂಕ್ತ. ಯಾಕಂತ ಕೇಳಿದ್ರೆ ಮತ್ತಿಟ್ಟು ಅವರಿಗೆ ಸನ್ಮಾನ ಮಾಡಿಸಿದ್ಮೇಲೆ ಅವ್ರ ಜವಾಬ್ದಾರಿ ಕೂಡ ಭಾಳಷ್ಟು ಆಗ್ತದೆ. ಇವತ್ತು ಸಮಾಜ ಕೇವಲ ಸಮಾಜದ ದಲಿತ ಅಂತಂದರೆ ನಾವು ತಪ್ಪು ತಿಳ್ಕೊಂಡಿವಿ. ದಲಿತ ಅಂತಂದರೆ ಕೇವಲ SC ST ಅಂತ ನಾವು ತಿಳ್ಕೊಂಡ್ವಿ. ದಲಿತ ಅಂತಂದರೆ ಪ್ರತಿಯೊಂದು ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿತಕ್ಕಂಥ ಜನರಿಗೆ ನಾವು ದಲಿತರೈತಿ. ಕೇವಲ ಇವತ್ತು ಮನುಷ್ಯರ ಪ್ರಜ್ಞೆ ಹೆಂಗದಪ್ಪ ಅಂದ್ರೆ ದಲಿತ ಅಂದ್ರೆ ಆತ ಒಂದು ಚಳವಳಿ ಮುಖಾಂತರ ಪ್ರಗತಿಪರ ಚಿಂತನೆ ಮಾಡ್ತಕ್ಕಂಥ ಇವತ್ತು ರಂಗಣ್ಣವರು ನಾವು ಎಲ್ಲರೂ ಇಲ್ಲಿ ಕೂತವರು ಕೆಲವೊಂದು ಸಮಸ್ಯೆಗಳನ್ನು ತಗೊಂಡು ಹೋರಾಟ ಮಾಡಿದ್ರು. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡದ್ದನ್ನು ಒಂದು ನಾವೇನಾಗಬೇಕಂದ್ರೆ ಸಮಾಜದ ನೋವಿಗೂ ಸ್ಪಂದಿಸ್ಬೇಕು, ಇನ್ನೊಬ್ಬರ ನೋವಿಗೂ ಸ್ಪಂದಿಸ್ಬೇಕು. ಆವಾಗ ನಮ್ಮ ಒಂದು ವ್ಯಕ್ತಿತ್ವ ಬೆಳೆಯೋಕ್ಕೆ ಸಾಧ್ಯತೆ ಇದೆ. ಆ ಒಂದು ಎಲ್ಲರೂ ನಮ್ಮ ಸಮಾಜ ಅಂತಲ್ಲ ಇದೆ. ನನಗೇನು ಅನಿಸ್ತದಪ್ಪ ಅಂದರೆ ಎಲ್ಲೋ ಒಂದು ಕಡೆಗೆ ಎಲ್ಲ ಸಮುದಾಯದಲ್ಲಿ ಇರ್ತಕ್ಕಂಥ ಹಿರಿಯರು ನನಗೆ ಅದನ್ನು ಆಯ್ಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾರಂತ ನನ್ನ ಒಳಗಡೆ. ಯಾಕಂದರೆ ಅದು ಒಂದು ಸಮಾಜ ಅಂತ ಎಲ್ಲ ಸಮಾಜದ ನಾಯಕರಾಗಬೇಕು. ಆವಾಗ ಒಂದು ಗೌರವ ಸಿಗ್ತದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯಾವ ರೀತಿಯಾಗಿ ದೇಶಕ್ಕೆ
ಎಲ್ಲ ಜನರಿಗೆ ಸಂವಿಧಾನ ಬರೆದುಕೊಟ್ಟ. ಆ ಸಂವಿಧಾನ ಬರೆದುಕೊಟ್ಟು ಕೂಡ ಅವರು ತ್ಯಾಗಜೀವಿಗಳಾದರು, ಭೋಗಜೀವಿ ಆಗಲಿಲ್ಲ. ಯಾವುದೇ ಹೋರಾಟಗಾರನಲ್ಲಿ ತ್ಯಾಗದ ಮನೋಭಾವನೆ ಇದ್ದಾಗ ಮಾತ್ರ ಬೆಳೆಯಕ್ಕೆ ಸಾಧ್ಯ ಅಂತ ಹೇಳಿ ನನಗೆ ಗೌರವಪೂರ್ವಕವಾಗಿ ನನಗೆ ಸನ್ಮಾನ ಮಾಡಿದಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಸ್ವತಃ ನಿಮ್ಮೂರಿನ ಹೋರಾಟದ ಕಿಡಿ ಸಾವಣ್ಣ ಕಮ್ಮಂದಿನವರಿಗೆ ನೀವು ಗೌರವಿಸಿರ್ತಕ್ಕಂಥದ್ದು ಭಾಳ ನನ್ನ ಹತ್ರ ನಿಮ್ಮಿಬ್ಬರು ತುಂಬ ಅಭಿನಂದನೆಗಳು. ಯಾಕಂದ್ರೆ ನಾವು ಭಾಳಷ್ಟು ಮಂದಿ ಚಳುವಳಿಗಳು ಮಾಡ್ತೀವಿ. ಇವತ್ತು ಹೆಂಗಾಗ್ಯದಂದ್ರೆ ಫೋಟೋ ಶೂಟ್ ಚಳುವಳಿಗಳಾಗ್ಯಾವ ಕೆಲವೊಬ್ಬರು. ಬಟ್ ಆ ಲೈನಿಗೆ ನಮ್ಮ ಸಾವಣ್ಣ ಕಮ್ಮಂದಿನ ಬಂದಿಲ್ಲ. ನಾನು ಇತ್ತೀಚೆಗೆ ನಾನೊಬ್ಬ ಚಳುವಳಿಗಾರನಾಗಿ, ನಾನೊಬ್ಬ ಪ್ರಗತಿಪರ ಹೋರಾಟಗಾರನಾಗಿ ಹೇಳ್ಬೇಕಂತಿದ್ರೆ ಏನಾಗಿದೆ, ನಮ್ಮ ಹಳೆ ತಲೆಮಾರಿಗಳಿಗೆಲ್ಲ ಇವತ್ತು ಬೆಲೆ ಇರಲಾರ್ದಂಗೆ ಕೆಲವೊಬ್ಬರು ಮಾಡಕತ್ತಾರೆ. ಕೆಲವೊಂದು ಸಂಗತಿಗಳನ್ನ ನಾನು ಹೆಸರುಗಳಾಕತ್ತಿಲ್ಲ. ನಾನು ಇವತ್ತೊಬ್ಬ ಜೈ ಜೊತೆಗೆ ಭಾಳ ಕುರಿತು ಮಾತಾಡ್ಕೊಂಡಿದ್ದೆ. ನನ್ನ ಮನೆ ಕರ್ಸ್ಬೇಕು ಏನು ಪ್ಲಾನ್ ಏನಂತಿದೆ ಅಂದಾಗ ಅವ್ನು ಮಾತಾಡಿದ್ರೆ ಜೈ ಸರ್ ಏನು ರೀ ಎಲ್ಲ ನೀವು ಹೋರಾಟ ನೋಡ್ರಿ, ಹಿಂಗೆಲ್ಲ ಊರು ಡೆವಲಪ್ ಆಗ್ಯದ. ಕೆಲವೊಬ್ರು ಏನಪ್ಪ ಅಂತಂದ್ರೆ ಏನೇನೋ ಮಾಡಿ ಒಂದು ಫೋಟೋ ತಕ್ಕೊಂಡು ಬಂದು ಮನೆ ಪತ್ರ ಕೊಟ್ಟಿವಿ ಅಂತೇಳಿ ಅರ್ಥ ವಸೂಲಿ ಮಾಡೋ ಅಂತ ಮಟ್ಟಿಗೆ ಬಂದು ಅಂತ ಹೇಳ್ತಾರೆ. ಅಂಥ ಒಂದು ಚಳುವಳಿ ನಾವು ಎಲ್ಲರೂ ಹಿರಿಯರು ಮಟ್ಟ ಹಾಕ್ಬೇಕು. ಇಲ್ಲಂತ ಹೇಳಿದ್ರೆ ಮುಂದೊಂದಿದ್ರೆ ಚಳುವಳಿಗೆ ಬೆಲೆ ಇರಲಾರಂಥ ಪರಿಸ್ಥಿತಿ ಬರ್ತದೆ. ಹೇಳ್ತಾನೆ ವಿಶೇಷವಾಗಿ ಸಾವಣ್ಣವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಸಾವಣ್ಣವರು ಮೋಸ್ಟ್ಲಿ ನನಗೆ ಅನಿಸ್ತದೆ 60 ವರ್ಷದ ಮನುಷ್ಯರು, 65 ಆರೋಗ್ಯವಾಗಿ ನೋವಾದ ಮಗನ ಕಳ್ಕೊಂಡಾಗ ಅವ್ರ ಮನೆಗೆ ಹೋಗಿದ್ವಿ. ನಾವು ಹೋಗಿ ಮಾತಾಡ್ಸ್ಕೊಂಡಿದ್ವಿ. ಎಂಥ ನಿಷ್ಕಲ್ಮಶ ಸಾವಣ್ಣವ್ರನ್ನ. ಅವ್ರನ್ನ ಪಾಪ ಇಲ್ಲಿ ಅನ್ಬಾರ್ದು, ಜಾಲಳ್ಳಿಯಾಗ ಜೂನಿಯರ್ ಕಾಲೇಜ್ ಬೇಕಂತೇಳಿ ನಾವು ಇಲ್ಲೆಲ್ಲರೂ ಸೇರಿ ಇದ್ರಾಗ ಜೈಲಿಗೆ ಹೋದ್ರು. ರಂಗಣ್ಣ, ನಾನು, ಭೀಮಣ್ಣ ಮತ್ತು ಸಾವಣ್ಣವ್ರು ಇದ್ರ ಹೋರಾಟಕ್ಕೆ ಸಹಕಾರ ಇತ್ತು. ಸಾರಿ, ಅಂಥ ಕಾಲಘಟ್ಟದಲ್ಲಿ 83 ದಿನ ನಾವು ಹೋರಾಟ ಮಾಡಿದ್ವಿ. 63 ದಿನ ಹೋರಾಟ ಮಾಡಿ ಆಲ್ಕೋಡ್ ಸಾಹೇಬ್ರಿಗೆ ಮನೆ ಪತ್ರ ಕೊಡ್ಬೇಕಂತ ನಾವು ಇದರಲ್ಲಿ ಹೋದಾಗ ಫಸ್ಟು ನಮ್ಮನ್ನೆಲ್ಲರನ್ನ ಅರೆಸ್ಟ್ ಮಾಡಿದ್ರು. ಅಂಥ ವಯಸ್ಸಿನಲ್ಲಿ ನಾವು ಹಿರಿಯರಾಗಿ ಮೇಲಪ್ಪವರು ಇವರು ನಾವೆಲ್ಲರ ಕಿರಿಯರು. ನಾನು, ರಂಗಣ್ಣ, ದರಿವಾಸು, ಶಬ್ಬೀರು, ನರಸಣ್ಣ ನಾವೆಲ್ಲರೂ ಚಿಕ್ಕವರು. ಆದರೆ ಇವರು ಹಿರಿಯರು, ಮೇಲಪ್ಪ ಇವರು ನಮ್ಮ ಜೊತೆಗೆ ಹುಡುಗರು ಕೂಡ ಹುಡುಗರಾಗಿ ಹೋರಾಟಗಾರರಾಗಿ ಅಷ್ಟು ದಿನ 63 ದಿನ ಟೆಂಟ್ನಲ್ಲಿ ಕುಂತು ಯಶಸ್ವಿ ಪಡೆದ್ವಿ. ಆ ಹೋರಾಟ ಇವತ್ತಿನವರೆಗೂ, ಅವತ್ತಿನ ಕಾಂಗ್ರೆಸ್ನವರಿಗೆ ಈ ಭಾಗದಲ್ಲಿ ತೊಡೆ ತಟ್ಟಿದವರು ನಾವು. ಯಲ್ಲಪ್ಪ ಚಪ್ಪಳಿಕೆಯವರ ಶವಯಾತ್ರೆ ಮಾಡಿ ಯಲ್ಲಪ್ಪನ ಮುಂದಿನ ಎಲೆಕ್ಷನ್ ಸೋಲಿಸ್ತೀವಿ ಅಂತಾನೆ ಹೇಳಿದ್ವಿ. ಯಲ್ಲಪ್ಪ ಅಕ್ಕರಿಕೆಯನ್ನು ಸೋಲಿಸಿದ್ವಿ. ಆ ಥ್ರೆಟ್ ಅದು, ಆ ಹೋರಾಟದ ಥ್ರೆಟ್. ಎರಡನೇ ಸಲ ಏನಪ್ಪ ಅಂದ್ರೆ ಆಲ್ಕೋಡ್ ಸಾಹೇಬ್ರು ಇಲ್ಲಿಗೆ ಗೆದ್ದಾಗ ಅವತ್ತು MLC ಇದ್ದಾಗ ಮಾತು ಕೊಟ್ಟಿರಿ, ಮಾಡಲಿಲ್ಲ ಅಂದ್ರೆ ಬಿಡಂಗಿಲ್ಲ ನೋಡ್ರಿ ನಿಮ್ಮ ಅಂತ ಅಂದಾಗ ಪಾಪ ಆಲ್ಕೋಡ್ ಸಾಹೇಬ್ ಇವತ್ತು ನಾವು ನೆನೆಸ್ಬೇಕು. ಚಳುವಳಿಗೆ ಮಾತು ಕೊಟ್ಟ ಮನುಷ್ಯ, ಯಾವಾಗಲೂ ವ್ಯಕ್ತಿಯನ್ನು ಯಾರನ್ನು ದ್ವೇಷಿಸಲಿಲ್ಲ. ನಮ್ಮ ಅಣ್ಣತಮ್ಮರು ನನ್ನ ವಿರುದ್ಧ ಹೋರಾಟ ಮಾಡಕತ್ತಾರೆ. ನಮ್ಮ ಅಣ್ಣತಮ್ಮರು, ನಾನು ಅಣ್ಣತಮ್ಮರಿಗೆ ಏನಾದರೂ ಮಾಡ್ಬೇಕಂತೇಳಿ ಅವ್ರು ಕುಮಾರಣ್ಣವ್ರ ಮುಂದೆ ಮಾತಾಡಿದಾಗ, ಕುಮಾರಣ್ಣವ್ರು ಏನು ಹನುಮಂತಪ್ಪ ಒಂದು ಜೂನಿಯರ್ ಕಾಲೇಜಿಗೆ ಇಷ್ಟು ಇದು ಮಾಡ್ತಾರೋ, ನೀ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿ ಅಂತೇಳಿ ಅಂದಾಗ, ಇಲ್ಲ ನಮ್ಮ ಅಣ್ಣತಮ್ಮರೇ ನನಗೆ ಅಲ್ಲಿ ಬಾರಿಗೆ ಹೋಗಿತಾರೆ, ಟೊಮೆಟೊ ಹಣ್ಣು ಹೋಗಿತಾರೆ, ಹೋದ್ರ ನಮ್ಮ ಅಣ್ಣತಮ್ಮರೇ ನನ್ನ ವಿರುದ್ಧ ನಿಂತಾರ ಅಂತೇಳಿ ಅವ್ರು ಓಪನ್ ಹೇಳಿ ಆ ಜೂನಿಯರ್ ಕಾಲೇಜ್ ಕೇಳಿದಾಗ ಹೋಗಪ್ಪ ಹೊರಟಿಗೆ ಹೋಗಿ ಮಾತಾಡಂತಂದ್ರೆ ಹೊರಟಿಗೆ ಹೋಗಿ ಕೇಳಿದಾಗ, ಹೊರಟಿಗೆ ಜೂನಿಯರ್ ಕಾಲೇಜ್ ಬೇಕ್ರಿ ಸಾಹೇಬ್ರು ಕಳಿಸ್ಯಾರ ಅಂದಾಗ, ನೀನೇನೋ ಜೂನಿಯರ್ ಕಾಲೇಜ್ ಯಾಕ ತಗ ಡಿಗ್ರಿ ಕಾಲೇಜ್ ಅಂತೇಳಿ ಬೋನಸ್ ಕೊಟ್ಟದ್ದು. ಇವತ್ತು ಅಂಥ ರಾಜಕಾರಣಿನ ಅವತ್ತಿನ ಚಳುವಳಿಗೆ ಸ್ಪಂದಿಸಿದ್ರು ಯಾವ ಆಲ್ಕೋಡ್ ಸಾಹೇಬರು. ನಾವು ಸೈಮೆಂಟೆನ್ಸಲ್ಲಿ ಎರಡನ್ನ ನಾವು ಒಪ್ಪಿಗೆಬೇಕು. ಒಂದು ಕಡೆಗೆ ಚಳುವಳಿ, ಇನ್ನೊಂದು ಕಡೆಗೆ ಚಳುವಳಿಗೆ ಸ್ಪಂದನೆ ಮಾಡಿರ್ತಕ್ಕಂಥ ಆಲ್ಕೋಡ್ ಹನುಮಂತಪ್ಪ. ನನ್ನ ಲೈಫಿನಾಗ ನಾನಂತರ ಆ ಚಳುವಳಿನ ಮರೆಯಕ್ಕೆ ನನಗೆ ಆಗೋದಿಲ್ಲ, ಮತ್ತು ಆಲ್ಕೋಡ್ ಅವ್ರನ್ನ ಮರೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ರಂಗಣ್ಣವರಿಗೆ ಮನೆಯ ಕುಟುಂಬಕ್ಕೆ ಜಗಳತ್ತಿ ಆ ಹೋರಾಟದಾಗ ಅಣ್ಣ ನೋಡಪ್ಪ ಆಲ್ಕೋಡ್ ಸಾಹೇಬ್ರ ಜೊತೆಗಾರ ತಮ್ಮ ಇದ್ರ ಅವ್ರ ಜೊತೆ ಕುಂತಾನ ಅಂತೇಳಿ ಭಾಳಷ್ಟು. ಆದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ದಟ್ಟ ನಿರ್ಧಾರ ತಗೊಂಡ್ರು ರಂಗಣ್ಣವ್ರು. ಇವತ್ತು ಅವ್ರ ಎದುರಿಗೆ ಈ ಮಾತನ್ನು ಹೇಳ್ಬಾರ್ದು. ನಾವು ಭಾಳಷ್ಟು ಮುಂದೆ ಹೇಳಿದ್ ನಾನು ಕೆಲವ್ರ ಅವ್ರ ಬಗ್ಗೆ ಏನೇನೋ ಮಾತಾಡಿದಾಗ ನಾನು ಹಿಂಗೆ ಅನ್ಪಾರ್ಲಿಮೆಂಟ್ ಒಳನಾಗ ಮಾತಾಡಿದ್ದೆ. ಬೋಸಡಿ ಮಕ್ಕಳೇ, ಅಣ್ಣ ಒಂದು ಕಡೆಗೆ ಇದ್ದಾರೆ, ತಮ್ಮ ನಮ್ಮ ಕಡೆಗೆ ದಿಟ್ಟ ನಿಂತಲ್ಲಿ ನೀವೇನು ಮಾಡ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮದು ಅಂತೇಳಿ ಒಬ್ಬೊಬ್ರಿಗೆ ಕೆಲವೊಬ್ರಿಗೆ ಉತ್ತರ ಕೊಟ್ಟಿವಿ. ಈ ಕಾರ್ಯಕ್ರಮವನ್ನು ಗ್ರಾಮದ ಹಿರಿಯರು ಆದ ಅಮರೇಗೌಡ ಕಮಲದಿನ್ನಿ ಹಾಗೂ ಶರಣಗೌಡ ಕಮಲದಿನ್ನಿ ಆಯೋಜನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ರಂಗಣ್ಣ ಕೋಲ್ಕರ್, ಭೀಮಣ್ಣ ಗುಮ್ಮದರ್, ಬಾಳಪ್ಪ DSS, ರಮೇಶ್ ಬಾಗೂರು, ಪ್ರಕಾಶ್ ಹೊನ್ನುಟಿಗಿ, ಶಿಕ್ಷಕರು ಗಿರಿಯಪ್ಪ ಪೂಜಾರಿ, ಪತ್ರಕರ್ತ ಬಾಬಾ ಮೆಡಿಕಲ್, ಅಬ್ದುಲ್ ರೆಹಮಾನ್ ಕುರೇಶಿ, ಗ್ರಾಮ ಪಂಚಾಯತ್ ಸದಸ್ಯರು ಇಮಾಂ ಸಾಬ್ ಉದ್ದಾರ್ ಸೇರಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.